ವೆಲ್ಕಮ್ ಟು ಮೈ ಚಾನಲ್ ಜಯಲಕ್ಷ್ಮಿ ಬಯಾಂಡ್. ಈ ಚಾನಲಲ್ಲಿ ನಾನು ಮಾಡ್ತಾ ಇರೋಂಥ ಮೊದಲನೇ ವಿಡಿಯೋ ಇದು. ನನ್ನ ಬ್ಯಾಕ್ಗ್ರೌಂಡ್ ಆಗಲಿ ನನ್ನ ಮನೆ ಆಗಲಿ ಅಷ್ಟು ಚೆನ್ನಾಗಿಲ್ಲ. ಇದು ನಿಮಗೆ ಮ್ಯಾಟ್ರ್ ಆಗಲ್ಲ ಅಂದ್ಕೊಂಡಿದ್ದೀನಿ. ನಾನು ಮಾತಾಡೋಂಥ ಕಂಟೆಂಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಬೆಳೆಸ್ತಿರೋ ಈ ಚಾನಲ್ನ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಅವ್ರವ್ರ ಜೀವನದಲ್ಲಿ ನಾನು ಮಾತಾಡೋ ಅಂಥದ್ದನ್ನು ಖಂಡಿತ ನಿಮ್ಮ ಜೀವನಕ್ಕೆ ರಿಲೇಟ್ ಮಾಡ್ಕೊತೀರ. ಹಾಗಾಗಿ ಈ ಚಾನಲ್ನ ಬೆಳೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಚಾನಲ್ನಲ್ಲಿ ಮಾಡ್ತಿರೋಂಥ ಇದು ಮೊದಲನೇ ವಿಡಿಯೋ. ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡೋಕ್ಕೆ ಹೊರಟಿರೋ ವಿಷಯ ಏನು, ಕಂಟೆಂಟ್ ಏನು ಅನ್ನೋದನ್ನ ನಾನು ಹೇಳಲ್ಲ. ವಿಷಯನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಎಷ್ಟೋ ಜನ ಹೆಂಗಸ್ರುಗಳು ಒಂದು ಫಂಕ್ಷನ್ಗೆ ಹೋಗಬೇಕು ಅಂದರೆ ಚೆನ್ನಾಗಿ ಅಲಂಕಾರ ಮಾಡ್ಕೊತಾರೆ. ಅಲಂಕಾರ ಮಾಡಿಕೊಂಡು ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತಲೇ ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ. ಅಲಂಕಾರ ಮಾಡ್ಕೊಂಡು ಫಂಕ್ಷನ್ಗಳಿಗೆ ಹೋಗ್ತಾರೆ. ಎಷ್ಟೋ ದಿನಗಳ ನಂತರ, ಅಂದರೆ ಯಾವಾಗಲೂ ಮನೆಯೊಳಗೇ ಕೂತಿರೋಂಥ ಹೆಂಗಸ್ರುಗಳು ಆಚೆ ಹೋದಾಗ ಖಂಡಿತವಾಗಿ ತಲೆನೋವು ಅದು ಇದು ಏನೋ ಒಂದು ಬರುತ್ತೆ. ಮನೆಯೊಳಗೆ ಕೂತು ಗಾಳಿಗೆ ಹೋದಾಗ ತಲೆನೋವು ಬರುತ್ತೆ. ಇಲ್ಲ ಏನೋ ಒಂದು ಫಂಕ್ಷನಲ್ಲಿ ಊಟ ಮಾಡಿ ಸೆಟ್ ಆಗದೆ ಯಾವತ್ತು ಮನೆಯೊಳಗೆ ಕೂತ್ಕೊಂಡು ಲಿಮಿಟೆಡಾಗಿ ತಿಂದು ಅಲ್ಲಿ ವೆರೈಟಿ ನೋಡಿದಾಗ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟು ಹೊಟ್ಟೆ ನೋವಾರು ಬರುತ್ತೆ. ಏನೋ ಒಂದು ಬರುತ್ತೆ ಒಟ್ಟಿನಲ್ಲಿ. ಹೋಗ್ತಾರೆ, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೋಗೋದೇ ನಾವು ಚೆನ್ನಾಗಿ ಕಾಣಬೇಕು ಅಂತ. ಚೆನ್ನಾಗಿ ಕಾಣಬೇಕು ಅಂತ ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ. ಆಗ ಅಂದ್ಕೊಂಡು ನಾವು ಸಿಕ್ಕಿದವ್ರನ್ನ ಹೊಗಳಿದ್ರೆ ಅಷ್ಟೇ ಕತೆ ನಮ್ಮದು. ಅವರೇನೋ ನಾವು ಹೊಗಳಿದ್ವಿ ಅಂತ ಅವರೇನೋ ಸಂತೋಷ ಪಡ್ತಾರೆ. ಆದರೆ ನಾವು ಶಾಪ ಹಾಕಿಸ್ಕೊತಾ ಇರ್ತೀವಿ. ಅವ್ರನ್ನ ಹೊಗಳಿ ನಾವು ಶಾಪ ತೊಗೋಬೇಕು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಅಯ್ಯೋ ಅವ್ಳು ಯಾರೋ ಹೊಗಳಿದ್ರು, ನನ್ನ ಚೆನ್ನಾಗಿ ಕಾಣಿಸಿದ್ದೀರಾ ಅಂತ ಹೇಳ್ಬಿಟ್ರು. ನನ್ನ ಕಣ್ದೃಷ್ಟಿ ಆಗೋಯ್ತು. ನನಗೆ ಇವತ್ತು ಜ್ವರನೇ ಬಂದುಬಿಟ್ಟಿದೆ. ಅಯ್ಯೋ ನಂಗೆ ತಲೆನೋವು ಬಂತು, ಅಯ್ಯೋ ನಂಗೆ ಹೊಟ್ಟೆ ನೋವು ಬಂದುಬಿಡ್ತು ಅಂತ. ಮನೆಯೊಳಗೆ ಕೂತಿರೋ ಹೆಂಗಸ್ರುಗಳು ಗಾಳಿಗೆ ಹೋದರೆ ತಲೆನೋವು ಬರುತ್ತೆ ಅದು ಸಾಮಾನ್ಯ. ಎಷ್ಟೋ ದಿನ ಲಿಮಿಟಾಗಿ ತಿಂದು ಆಮೇಲೆ ಹೋಗಿ ಫಂಕ್ಷನಲ್ಲಿ ಊಟ ಮಾಡಿದಾಗ ಹೊಟ್ಟೆ ನೋವು ಬರ್ಬೋದು ಕೆಲವರಿಗೆ, ಅದು ಸಾಮಾನ್ಯನೇ. ಹಿಂಗೆ ಆರೋಗ್ಯ ಕೆಡೋದು ಫಂಕ್ಷನ್ನಲ್ಲಿ ಊಟ ಮಾಡಿ ಸ್ವಲ್ಪ ಸಾಮಾನ್ಯ ಆಗಿರುತ್ತೆ. ಆದರೆ ಅದನ್ನು ಎತ್ತಾಕೋದು ಇನ್ನೊಬ್ರು ಕಣ್ಣುಗಳ ಮೇಲೆ. ಅವಳು ನೋಡಿದ್ದು, ಅವಳು ಹೊಗಳಿದ್ದು, ನಂಗೆ ತಲೆನೋವು ಬಂತು, ನಂಗೆ ಹೊಟ್ಟೆ ನೋವು ಬಂತು, ನಂಗೆ ಇನ್ನೇನೋ ಒಂದು ಬಂತು ಅಂತ ಹೇಳ್ತಾರೆ. ಏನಕ್ಕೆ ಬೇಕು ನಮಗಿದೆಲ್ಲ? ಯಾರನ್ನೋ ಹೊಗಳಿ ಸಂತೋಷ ಕೊಡುತ್ತೆ, ನಾವು ಶಾಪ ಹಾಕ್ಸ್ಕೊಳ್ಳೋಂಥದ್ದು ಏನಕ್ಕೆ ಬೇಕು ಅಲ್ವಾ? ಮತ್ತು ಇನ್ನೊಂದು ಅಂದರೆ, ಮಕ್ಕಳಿಗೆ ಕಣ್ಕಪ್ಪಾಕು ಚೆನ್ನಾಗಿ ಕಾಣ್ತದೆ ಅಂತಾರೆ. ಮಕ್ಳು ಚೆನ್ನಾಗಿ ಕಾಣಿಸ್ತಾರೆ ಕಣ್ಕಪ್ಪಾಕು ಅಂತಾರೆ. ಅಯ್ಯೋ ಮಕ್ಕಳು ಚೆನ್ನಾಗಿ ಕಂಡುಬಿಟ್ರೆ ದೃಷ್ಟಿ ಆಗ್ಬಿಡುತ್ತೆ ಅಂತಾರೆ. ಅಯ್ಯೋ ದೃಷ್ಟಿ ಹೋಗಿ ಕಣ್ಕಪ್ಪಾಕು ಮತ್ತೆ ಅಂತಾರೆ. ಇದೇನು ಕಣ್ಕಪ್ಪು ದೃಷ್ಟಿ ಬರ್ಸುತ್ತೋ ಹೋಗ್ಸುತ್ತೋ ಅನ್ನೋದೇ ಗೊತ್ತಾಗಲ್ಲ ನನಗೆ. ಅಂದರೆ ಏನಕ್ಕೆ ಜನಗಳು ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ತಾರೆ. ಜನಗಳು ನಾವು ಏನೋ ಒಂದು ಹೇಳೋದನ್ನೇ ಕಾಂಪ್ಲಿಕೇಟ್ ಮಾಡಿಬಿಡ್ತಾರೆ. ಏನು ಮಾತಾಡಬಾರ್ದು. ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಕಷ್ಟ, ಚೆನ್ನಾಗಿಲ್ಲ ಅಂದರೆ ಕಷ್ಟ. ಏನು ಯಾರೋ ಚೆನ್ನಾಗಿದ್ದಾರೆ ಅನ್ನೋದನ್ನ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಕೊತಾರೆ. ಅಯ್ಯೋ ನನ್ನ ಮಗು ಚೆನ್ನಾಗಿದೆ ಅಂದರೆ ಖುಷಿ. ಆದರೆ ಹೊಗಳೋಂಗಿಲ್ಲ. ಹೊಗಳಿದ್ರೆ ನಮಗೆ ಶಾಪ. ಇವಳು ಕಣ್ಣು ಬೀಳ್ತು, ಅವಳು ಕಣ್ಣು ಬೀಳ್ತು ಹಂಗೆ. ಮತ್ತು ಇನ್ನೂ ಒಂದು ದೃಷ್ಟಿ ಅಂತಂದರೆ ಊಟ ತಿನ್ನಿಸೋ ವಿಷಯದಲ್ಲಿ, ಮಕ್ಕಳು ಊಟ ತಿನ್ನಿಸೋ ವಿಷಯದಲ್ಲಂತೂ ತುಂಬಾ ಮಾಡ್ತಾರೆ. ಅಂದರೆ ಯಾರೂ ಮನೆಗೆ ಹೋಗೋಂಗಿಲ್ಲ. ಯಾರೋ ಊಟ ತಿನ್ನಿಸುವಾಗ ಮಗು ಊಟ ಮಾಡಿಸುವಾಗಲೋ ಅಥವಾ ಇನ್ನೇನೋ ಒಂದು ಮಾಡುವಾಗ ಮನೆಗೆ ಹೋಗೋಂಗಿಲ್ಲ. ಅವಳು ಯಾರೋ ಬಂದು ಕಣ್ಣು ದೃಷ್ಟಿ ಆಗ್ಬಿಡ್ತು. ಅದು ಹೆಂಗೆ ಅಂದರೆ, ನಾನು ಊಟ ಮಾಡಿಸ್ದೆ ಮಗುಗೆ, ನನ್ನ ದೃಷ್ಟಿ ತಗೊಳ್ತು ಅಂತ ಹೇಳೋಲ್ಲ. ಈ ಕಡೆಗೆ ನಾನು ಮಗುನ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಖುಷಿ ಪಟ್ಕೊತೀವಿ. ಪ್ರತಿಯೊಬ್ಬರು ನಮ್ಮ ಮಕ್ಕಳನ್ನ ನೋಡಿದಾಗ ಖುಷಿ ಆಗುತ್ತೆ. ಒಂದು ಅಲಂಕಾರ ಮಾಡಿ ನೋಡೋದೇ ಒಂದು ಖುಷಿ. ಅಷ್ಟು ಖುಷಿನ ಬೇರೆಯವ್ರು ಪಟ್ಕೊಳ್ಳಲ್ಲ. ಹೇಳಬೇಕು ಅಂದರೆ ಮೂರೊತ್ತು ನಮ್ಮ ಮಕ್ಕಳು ಅನ್ನೋ ಪ್ರೀತಿ ಜೊತೆಗೆ ನಾವು ನೋಡ್ತೀವಿ. ಅದು ನಮ್ಮ ದೃಷ್ಟಿ ಬೀಳ್ತು ಅಂತ ಹೇಳಲ್ಲ. ಯಾರೋ ಮೂರನೇವ್ರು ಬಂದರೆ ಅದು ಎಷ್ಟೇ ಚೆನ್ನಾಗಿರೋ ಮಗು ಆದ್ರೂ, ನಮ್ಮ ಮಗು ಆದರೆ ನಮಗೆ ಇನ್ನೂ ಸಂತೋಷ ಆದ್ರೂ ನಮ್ಮ ದೃಷ್ಟಿ ಏನಲ್ಲ, ಇನ್ಯಾವ್ದೋ ದೃಷ್ಟಿ ಬಂತು ಬೀಳ್ತು ಅಂತ. ಅವ್ರುಗಳಿಗೆ ಯಾರನ್ನ ಕಂಡ್ರೆ ಆಗಲ್ವೋ ಅವ್ರ ದೃಷ್ಟಿ ಬೀಳ್ತು ಅಂತಾರೆ. ಅಷ್ಟು ಅಲಂಕಾರದ ವಿಷಯದಲ್ಲೂ ಅಷ್ಟೇ. ನಮ್ಮ ಅಮ್ಮನ ಕಣ್ಣು ಬಿತ್ತು ಅನ್ನಲ್ಲ, ನಮ್ಮ ಅಪ್ಪನ ಕಣ್ಣು ಬಿತ್ತು ಅನ್ನಲ್ಲ, ನನ್ನ ಗಂಡನ ಕಣ್ಣು ಬಿತ್ತು ಅನ್ನಲ್ಲ, ನನ್ನ ಮಗನ ಕಣ್ಣು ಬಿತ್ತು ಅನ್ನಲ್ಲ. ಈಗ ಯಾವಳೋ ಏನಾದರೂ ಅಕ್ಕಪಕ್ಕದವಳು, ಇಲ್ಲ ನಮ್ಮ ಅತ್ತೇನೋ, ಇಲ್ಲ ಮಾವಂದಿರೋ ಏನೋ ಒಂಚೂರು ನೋಡಿಬಿಟ್ರೆ ಸಾಕು, ಅಯ್ಯೋ ಅವ್ರು ಹಂಗೆ ನೋಡಿದ್ರು ನನ್ನ ಕಣ್ಣು ದೃಷ್ಟಿ ಆಗೋಯ್ತು, ಅಯ್ಯೋ ನನ್ನ ಮಗು ಅನ್ನ ನೋಡಿಬಿಟ್ರು ಅವ್ರ ಕಣ್ಣು ದೃಷ್ಟಿ ಆಗೋಯ್ತು. ಹೀಗೆ ಇದು ದೃಷ್ಟಿ ಅನ್ನೋದು ಇದೆಯೋ ಇಲ್ವೋ, ಅವ್ರು ನೋಡ್ತಾ ಇರೋ ದೃಷ್ಟಿ ಏನೋ ಜನಗಳನ್ನ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ನೋಡಿ. ಇದು ನಮ್ಮವರು, ಇದು ಅವರು, ಇವ್ರು ಬೇರೆಯವರು, ಇದನ್ನು ಮಾತ್ರ ತೋರಿಸುತ್ತೋ ಹೊರತು ಈ ದೃಷ್ಟಿ ಅನ್ನೋದನ್ನು ತೋರಿಸ್ತಾ ಇಲ್ಲ. ಅವ್ರು ಮಾಡ್ತಾಳೋ ಮಾತಲ್ಲಿ ಇನ್ನೊಬ್ರನ್ನ ಹರ್ಟ್ ಮಾಡ್ತಾರೋ ಹೊರತು, ದೃಷ್ಟಿ ಅನ್ನೋ ವಿಷಯ ಇಟ್ಕೊಂಡು ಹರ್ಟ್ ಮಾಡ್ತಾರೋ ಹೊರತು, ಇನ್ನು ಇದು ಟಾಪಿಕ್ ಅಂತೂ ಅರ್ಥ ಆಗಲ್ಲ ನನಗೆ. ದೃಷ್ಟಿ ಅಂತಂದ್ರೆ ಏನು ಅಂತ ನಮ್ಮ ಮಕ್ಕಳು ನೋಡಿದಾಗ ಎಷ್ಟು ಖುಷಿ ಪಡ್ತೀವಿ. ನನ್ನ ಮಗು ಇಷ್ಟು ಚೆನ್ನಾಗಿದೆ ಅಂತ ಮನಸ್ಸೊಳಗೆ ಎಷ್ಟು ಖುಷಿ ಪಡ್ತೀವಿ. ಅದೊಂದು ಅಲಂಕಾರ ಮಾಡಿ
ಆದರೆ ನಮ್ಮ ದೃಷ್ಟಿ ಬೀಳ್ತು ಅಂತ ಹೇಳಲ್ಲ, ಅಯ್ಯೋ ನನ್ನ ಗಂಡಂದು ಬೀಳ್ತು ಅಂತ ಹೇಳಲ್ಲ, ಇಲ್ಲ ನಮ್ಮ ಅಮ್ಮಂದು ಬೀಳ್ತು ಅಂತ ಹೇಳಲ್ಲ, ಪಕ್ಕದ ಮನೆಯವ್ರು ಬೀಳ್ತು, ನಮ್ಮ ಅತ್ತೆದು ಬೀಳ್ತು, ನಮ್ಮ ನಾದಿನಿದು ಬೀಳ್ತು, ನನ್ನ ಅತ್ತಿಗೆದು ಬೀಳ್ತು, ಯಾರಿಗೆ ಅವ್ರನ್ನ ಕಂಡ್ರೆ ಆಗಲ್ವೋ ಅವ್ರ ದೃಷ್ಟಿ ಬಿತ್ತು ಅಂತ ಹೇಳ್ಬಿಡ್ತಾರೆ ಈಸಿಯಾಗಿ. ಇದು ಬಂದು ನನ್ನ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು. ಅಂದರೆ ನನಗೆ ಬೇಜಾರು ಅಂತಲ್ಲ, ಇದು ಸಾಮಾನ್ಯ, ಪ್ರತಿಯೊಬ್ಬರೂ ಇದನ್ನು ಅನ್ಕೊತಾನೆ ಇರ್ತಾರೆ, ಅಯ್ಯೋ ಇದೆಲ್ಲ ನಡೆಯುತ್ತೆ ಅಂತ ಅನ್ಕೊತಾರೆ, ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ಅಯ್ಯೋ ಇದೇನು ಮ್ಯಾಟ್ರ್ ಅಂತ. ನನಗೆ ಇದು ಬೇಜಾರು. ಏನಕ್ಕೆ ಅಂದರೆ ಅಯ್ಯೋ ಏನಕ್ಕೆ ಬೇಕಿದೆಲ್ಲ, ಏನಕ್ಕೆ ಜನಗಳು ಈ ಥರ ಆಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಸಾರಿ ಯಾರಿಗಾದ್ರೂ ಹರ್ಟ್ ಆಗಿದ್ದರೆ. ನಾನು ಮಾತಾಡಿದ ವಿಷಯ ಬಂದು ಯಾರು ಹರ್ಟ್ ಮಾಡಬೇಕು ಅಂತಲ್ಲ, ಅಂಥ ಯೋಚನೆಗಳಿರೋನ ಹರ್ಟ್ ಮಾಡಬೇಕು ಅನ್ನೋದಲ್ಲ, ಜಸ್ಟ್ ಇದು ನನ್ನ ಅಭಿಪ್ರಾಯ ಅಷ್ಟೇ. ಏನು ಅಂದರೆ ದೃಷ್ಟಿ ಅನ್ನೋದು ಇದೆಯೋ ಇಲ್ವೋ, ಆ ವಿಷಯನ ಇಟ್ಕೊಂಡು ಇನ್ನೊಬ್ಬನ ಹರ್ಟ್ ಮಾಡೋದು, ಇದು ನಮ್ಮವರು ತಮ್ಮವರು, ಇದು ಬೇರೆಯವರು, ಇದು ಯಾವುದೋ ರಿಲೇಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ದೃಷ್ಟಿ ಅನ್ನೋ ವಿಷಯ ಇಟ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಡಿ ಅಂತ ಅಷ್ಟೇ ನಾನು ಅಂದ್ಕೊಳ್ಳೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.